ನೋಡ್ರಿ ಫಸ್ಟಿಗೆ ಸ್ವಲ್ಪ ಮಶ್ರೂಮ್ ಹಾಕೋತಾ ಇದ್ದೀನಿ, ಸ್ವಲ್ಪ ಮೊಟ್ಟೆ ಬಿರಿಯಾನಿಗೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ, ಇದನ್ನು ಸ್ವಲ್ಪ ಅದು ಹಾಕೋತೀನಿ, ಇಷ್ಟು ಹಾಕೋತಾ ಇದ್ದೀನಿ ಮಶ್ರೂಮ್. ಸ್ವಲ್ಪ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆದು ಕಬಾಬ್ ಪೌಡ್ರು ತಂದಿದ್ದೀನಿ ನೋಡ್ರಿ. ಕಬಾಬ್ ಪೌಡ್ರ್ ಇವಾಗ ಹಾಕೋತಾ ಇದ್ದೀನಿ ಇದಕ್ಕೆ. ಬೇಕಾದರೆ ಸ್ವಲ್ಪ ಕಾರ್ನ್ಫ್ಲವರು ಹಾಕೋಬೋದು. ಇಲ್ಲೊಂದು ಮೊಟ್ಟೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ರಿ. ನೋಡ್ರಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಸ್ವಲ್ಪ ಮುಚ್ಚಿಬಿಡೋಣ, ಹಾಕೋ ಟೈಮಲ್ಲಿ ಅಲ್ಲಿವರೆಗೂ ನೆನೆಯುತ್ತೆ. ಇವಾಗ ಕಬಾಬು ನೆನೆಸಿದ್ದು ಇವಾಗ ಹಾಕ್ತಾ ಇದ್ದೀನಿ. ಎಣ್ಣೆನೂ ಕಾಯ್ದಿತ್ತೆ. ಇದು ಮಶ್ರೂಮ್ ನೀರು ಬಿಟ್ಕೊತ್ತೆ, ಕಲಿಸ ತಕ್ಷಣ ಹಾಕ್ಬೋದು. ಫಿಶ್ ಬಂದೆ ನೋಡ್ಕೊಳ್ರಿ, ಒಂದೆರಡು ತಿಂದಾದ್ಮೇಲೆ ಉಪ್ಪು ಹಿಂಡಿ ಉಪ್ಪು ಖಾರ ಎಲ್ಲ ನೋಡ್ರಿ. ಇದಿಷ್ಟು ಹಾಕ್ತಾ ಇದ್ದೀನಿ ನೋಡ್ರಿ. ಕ್ರಿಸ್ಪಿ ಇವಾಗ ಬಂದಿರುತ್ತೆ, ಚೆನ್ನಾಗಿ ಬಂದಿರುತ್ತೆ. ನೀವು ಮಾಡಿ ನೋಡಿ, ತೋರಿಸ್ತೀನಿ ನಿಮಗೆ. ಅವಾಗ ಕಾಣಲಿಲ್ಲ. ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಉಳ್ಳಾಗಡ್ಡಿ, ಪುದೀನ, ಕೊತ್ತಂಬರಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಬಿರಿಯಾನಿ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರ್, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಇಷ್ಟು ಬಿರಿಯಾನಿಗೆ, ಎಗ್ ಬಿರಿಯಾನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸಿಪ್ಪೆ ಎಲ್ಲ ಸುಲಿದು ತಗೊಂಡು ಬರ್ತೀನಿ. ಇಲ್ಲಿ ಇವಾಗ ಮೊಟ್ಟೆ ಎಲ್ಲ ಸಿಪ್ಪೆ ತಗೊಂಡು ಬಂದಿದ್ದೀನಿ, ಮೊಟ್ಟೆದು. ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು, ಅರಿಶಿನ, ಖಾರ ಹಾಕಿ ಸ್ವಲ್ಪ ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಇದಕ್ಕೆ. ಇಲ್ಲಾಂದರೆ ಒಳಗೆಲ್ಲ ಸಪ್ಪೆ ಸಪ್ಪೆ ಇರುತ್ತೆ. ಉಪ್ಪು ಖಾರ ಎಲ್ಲ ಇತ್ತಂದರೆ ಎಗ್ ಬಿರಿಯಾನಿದಾಗ ತಿನ್ನೋಕೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು ತವೆ ಇಟ್ಕೊಂಡಿದ್ದೀನಿ ನೋಡ್ರಿ. ಇವಾಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಸ್ಟವ್ ಹಚ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಚಿಟಿಕೆ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಚುಟ್ಕೆ ಅರಿಶಿನ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದು ಮೊಟ್ಟೆಗೆಲ್ಲ ಸ್ವಲ್ಪ ಹೋಲ್ ಥರ ಮಾಡ್ಕೋಬೇಕು. ಈ ಥರ ಹೋಲ್ ಥರ ಮಾಡ್ಕೊಂಡ್ರೆ ಒಳಗೆಲ್ಲ ಹಿಡ್ಕೊತ್ತೆ ಮಸಾಲೆ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಡ್ರಿ. ಉಪ್ಪು ಖಾರ ಎಲ್ಲ ಹಿಡ್ಕೊತ್ತೆ ಫ್ರೈ ಎಣ್ಣೆ ಇದರಲ್ಲಿ. ಫ್ರೈ ಹಾಕ್ಕೊಂಡಾದ್ಮೇಲೆ ಇದು ಸ್ವಲ್ಪ ಮಶ್ರೂಮ್ ಇದಕ್ಕೂ ಮಿಕ್ಸ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದಕ್ಕೂ ಸ್ವಲ್ಪ ಖಾರ ಉಪ್ಪು ಎಲ್ಲ ಇಟ್ಕೊತ್ತೆ.
ಇದೇ ಬರೀದು ಮೊಟ್ಟೆದೇ ಮಾಡ್ಬೇಕು ಅಂದ್ಕೊಂಡಿದ್ದೆ ನಾನು. ನಮ್ಮ ಮನೆಯವರು ಮಶ್ರೂಮು ಹಾಕು ಅದರಲ್ಲಿ ಅಂತಂದ್ರೆ ಸ್ವಲ್ಪ ಕಬಾಬ್ ಮಾಡ್ಕೊಳ್ಳೋಕೆ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೂ ಫ್ರೈ ಮಾಡ್ಕೊಡ್ತೀನಿ. ನನಗೆ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಅವಾಗೆ ನಿಮ್ಗೆ ತೋರಿಸಿದ್ದೀನಿ. ಇವಾಗೆ ಪಲಾವ್ ಎಲೆ, ಒಂದು 2 ಚಕ್ಕೆ, ಲವಂಗ ಹಾಕ್ಕೊತಾ ಇದ್ದೀನಿ. ಒಂದು ಲವಂಗ, 2 ಲವಂಗ, 1 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಹಾಕ್ಕೊತೀನಿ. ಒಣಮೆಣಸಿನ್ಕಾಯಿ ಸಾರಿ ಹಸಿದು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ. ಹಾಗೆ ಉಳ್ಳಾಗಡ್ಡಿ ಹಾಕ್ಕೊತೀನಿ, ಈರುಳ್ಳಿ. ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ. ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ ನೋಡ್ರಿ. ಬ್ರೌನ್ ಕಲರ್ವರೆಗೂ ಚೆನ್ನಾಗಿ ಈರುಳ್ಳಿ ಉಳ್ಳಾಗಡ್ಡಿ ಹುರ್ಕೊಳ್ತೀವಿ. ಇನ್ನೂ ಸ್ವಲ್ಪ ಬ್ರೌನ್ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ. ಇವಾಗ ಬ್ರೌನ್ ಕಲರ್ ಬಂದಿತ್ತು ಲೈಟಾಗಿ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ನೋಡಿ ಇಷ್ಟು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು ಕಟ್ ಮಾಡ್ಕೊಂಡು ನೋಡಿರಿ. ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗುತ್ತೆ. ಮೆರೂನ್ ಕಲರ್ ಬಂದಿತ್ತು. ಮೆರೂನ್ ಕಲರ್ ಬಂತಂದರೆ ಬಿರಿಯಾನಿ ಟೇಸ್ಟಾಗಿ ಬರುತ್ತೆ. ಒಂಥರ ಹಸಿ ಇದ್ದಾಗೆಲ್ಲ ಮಾಡೋಲ್ಲ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ. ಚಿಕನ್ ಬಿರಿಯಾನಿ ಆಗಲಿ ಯಾವುದೇ ಪಲಾವ್ ಆಗಲಿ ಆಯಿತು, ವೆಜ್ ಪಲಾವ್ ಆಗಲಿ ಸ್ವಲ್ಪ ಕಲರ್ ಬಂದಾಗ ಟೊಮೊಟೊ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೀವು. ಚೆನ್ನಾಗಿ ಸಣ್ಣ ಕಟ್ ಮಾಡ್ಕೊಂಡ್ರೆ ಬೇಗ ಕರ್ಗೋಯ್ತು ಟೊಮೊಟೊ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಇದು ಕಲ್ಲುಪ್ಪು, ಪಿಂಕ್ ಸಾಲ್ಟ್ ಐತೆ, ನೋಡ್ಕೊಂಡು ಹಾಕೋಬೇಕು. ಇವಾಗ ಮಿಕ್ಸ್ ಮಾಡಿಕೊಂಡು ಇದು ಕೊತ್ತಂಬರಿ ಪುದೀನ ನೀರು ಹಾಕೋತಾ ಇದ್ದೀನಿ ನಾನು. ಹೀಗೆ ಮಿಕ್ಸ್ ಆದಮೇಲೆ ಸ್ವಲ್ಪ ಹಸಿ ವಾಸನೆವರೆಗೂ ಹುರ್ಕೊಳ್ಳಿ. ಆಮೇಲೆ ಇವಾಗೆಲ್ಲ ಮಸಾಲೆ ಇಟ್ಕೊಂಡಿದ್ದೀವಲ್ಲ, ಇದು ಬಿರಿಯಾನಿ ಪೌಡ್ರು, ಧನಿಯಾ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು ಎಲ್ಲ ಇವಾಗ ಇದಕ್ಕೆ ಹಾಕೋಣ. ಇವಾಗ ಇದು ಮಿಕ್ಸ್ ಮಾಡ್ತೀನಿ. ನಾನು ಅಕ್ಕಿ ಅವಾಗೆ ತೊಳೆದಿಟ್ಕೊಂಡಿದ್ದೀನಿ. ಮಸಾಲೆನೂ ಜಾಸ್ತಿ ಹಾಕ್ತಾಯಿಲ್ಲ ನಾನು. ನಮಗೆ ಮಸಾಲೆ ಜಾಸ್ತಿ ತಿನ್ನೋಣ ಅಂತಂದು ಲೈಟಾಗಿರೋದೇ ಹಾಕ್ತಾಯಿದ್ದೀನಿ. ಇವಾಗ ಅಕ್ಕಿ ತೊಳೆದಿಟ್ಕೊಂಡು ತೋರಿಸ್ತೀನಿ ನಿಮಗೆ. ಒಂದು 10-15 ನಿಮಿಷ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನೀರು ಚೆಲ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಬರ್ತೀನಿ ನೀರು ನೋಡ್ರಿ. ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ. ಒಂದು ಹೊತ್ತು ಟೈಮಿಗೆ ಬೆಳಗ್ಗೆ ಏನೂ ತಿನ್ನಲ್ಲ ಮಕ್ಕಳು, ಸ್ಕೂಲಿಗೆ ಹೋಗ್ತಾ ಇರ್ತಾರೆ. ಮಧ್ಯಾಹ್ನ ಅದನ್ನು ಮಾಡಿದ್ರೆ ನೈಟ್ವರೆಗೂ ಇಟ್ಕೊಂಡು ತಿನ್ಬೋದು ನೋಡ್ರಿ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಮೊಟ್ಟೆ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ
ಇವಾಗ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ ಮಾತ್ರ ಸಖತ್ತಾಗಿ ಬಂದಿತ್ತು ನೋಡಿ. ಮಶ್ರೂಮ್ ಎಲ್ಲ ನೀರು ಬಿಟ್ಕೊಂಡಿತ್ತು ಚೆನ್ನಾಗಿ ನೋಡ್ರಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇದಕ್ಕೆ ತಕ್ಕಷ್ಟು ನೀರು ಹಾಕೋಣ. ಇವಾಗ ನೀರು ಹಾಕೋತಾ ಇದ್ದೀನಿ ನೋಡಿ. ಇವಾಗ ಎಲ್ಲ ಟೇಸ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡು ಪಲಾವ್ ಬಿರಿಯಾನಿ ಪಲಾವ್ ಹಾಕ್ತಾ ಇದ್ದೀನಿ, ಎಗ್ ಬಿರಿಯಾನಿ. ಇವಾಗ ಕ್ಲೋಸ್ ಮಾಡ್ಕೊಳ್ಳೋಣ. ಇದು 1 ವಿಜಿಲು ಅಥವಾ 2 ವಿಜಿಲ್ ಇದ್ದರೆ ಸಾಕು. ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ಇವಾಗ ಕುಕ್ಕರು ಆಫ್ ಮಾಡ್ತಾ ಇದ್ದೀನಿ. ಆಗಿತ್ತು ನೋಡಿ, ಎಗ್ ಬಿರಿಯಾನಿ ಓಪನ್ ನೋಡಿ ಈಗ ಬಂದಿತ್ತು. ಮಿಕ್ಸ್ ಮಾಡಿದ್ರೆ ಮೊಟ್ಟೆ ಎಲ್ಲ ಒಡೆದೋಗ್ಬಿಟ್ಟು ನೋಡ್ರಿ ಈಗ ಬಂದಿತ್ತೆ. ನಮ್ಮ ಮನೆಯವ್ರಿಗೆ ಕೊಡ್ತಾ ಇದ್ದೀನಿ. ಗಂಡು ಫ್ರೆಂಡ್ ಇವಾಗ ಊಟ ಮಾಡ್ತಾ ಇದ್ದೀವಿ. ಎಗ್ ಯಾಕೆ ಬಾಬು? ಹಾಯ್ ಫ್ರೆಂಡ್ಸ್, ಇದು ಮೊಟ್ಟೆ ಬಿರಿಯಾನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ, ಅದನ್ನು ಹೇಗೆ ಬಂದಿದೆ ಕಮೆಂಟ್ ಮಾಡಿ. ಓಕೆ, ಬಾಯ್.